ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ 7ನೇ ಕ್ಲಾಸ್ ಸಂಸ್ಕೃತ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ದ್ವಿತೀಯ ಪಾಠ ನಿತ್ಯಂ ಪಿಬಾಮಹ ಸುಭಾಷಿತ ರಸಂ. ನಿತ್ಯಂ ಪಿಬಾಮಃ ಸುಭಾಷಿತ ರಸಂ ಅಂದ್ರೆ ಏನರ್ಥ? ಪ್ರತಿನಿತ್ಯವೂ ಸುಭಾಷಿತಗಳ ರಸವನ್ನ ಅಂದ್ರೆ ಸಾರವನ್ನ, ಪಿಬಾಮ ಅಂದ್ರೆ ಕುಡಿಯೋಣ ಅಂತ ಹೇಳಿ, ಅದಕ್ಕೆ ಸವಿಯೋಣ ಅಂತ ಹೇಳಿ, ಪ್ರತಿನಿತ್ಯವೂ ಸುಭಾಷಿತಗಳ ಸಾರವನ್ನ ಸವಿಯೋಣ ಅನ್ನೋದು ಈ ಒಂದು ಪಾಠದ ಶೀರ್ಷಿಕೆಯ ಅರ್ಥ. ಈ ಪಾಠದ ವಿವರಣೆಯನ್ನ ಕನ್ನಡ ಭಾಷೆಯಲ್ಲೀಗ ನಾವು ನೋಡೋಣ. ಎಲ್ಲಾ ಪಾಠಗಳಂತೆ ಇಲ್ಲೂ ಕೂಡ ಒಂದು ಸಂಭಾಷಣೆ, ಒಂದು ಸಂವಾದದೊಂದಿಗೆ ಈ ಒಂದು ಪಾಠ ಪ್ರಾರಂಭವಾಗತ್ತೆ. ಮಹೋದಯ, ಈ ಮಗು ಕೇಳುತ್ತೆ, ಮಹೋದಯರೇ, ಅಸ್ಮಾಕಂ ವಿದ್ಯಾಲಯಸ್ಯ ಭಿತ್ತೌ, ನಮ್ಮ ಶಾಲೆಯ ಗೋಡೆಯ ಮೇಲೆ, ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭಃ. ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಃ ತತ್ರ ದುರ್ಲಭ. ಯೋಜಕಸ್ತತ್ರ ಅನ್ನುವಂಥದ್ದು ಸಂಧಿಯನ್ನ ಬಿಡಿಸಿದರೆ ಯೋಜಕಃ ಪ್ಲಸ್ ತತ್ರ ಅಂತಾಗತ್ತೆ, ವಿಸರ್ಗ ಸಂಧಿ ಆಗತ್ತೆ. ಇತಿ ಲಿಖಿತಂ ಅಸ್ತಿ ಎಂದು ಬರೆದಿದೆ. ಅಸ್ಯ ಕಹ ಭಾವಃ ಇತಿ ಕೃಪಯ ಬೋಧಯಿತು. ಇದರ ಭಾವಾರ್ಥವೇನೆಂದು ದಯವಿಟ್ಟು ಹೇಳಿಕೊಡಿರಿ ಅಂತ ಹೇಳಿ ಈ ಮಗು ಮೇಷ್ಟ್ರನ್ನ ಕೇಳುತ್ತೆ. ಮೇಷ್ಟ್ರ ಏನ್ ಹೇಳ್ತಾರೆ ನೋಡೋಣ. ಭೋಃ ಸುಶೀಲೆ, ಎಲೈ ಸುಶೀಲೆ, ಅಸ್ಯ ಭಾವಾರ್ಥ ಅಸ್ತಿ, ಇದರ ಭಾವಾರ್ಥವೇನೆಂದರೆ, ಯತ್ ಅಸ್ಮಿನ್ ಜಗತಿ ಕೋಪಿ ಅಯೋಗ್ಯ ನಾಸ್ತಿ, ಈ ಲೋಕದಲ್ಲಿ ಯಾರು ಅಯೋಗ್ಯರು ಅಂದ್ರೆ ಅನರ್ಹರಾದವರು ಇಲ್ಲ. ಸರ್ವೇ ಯೋಗ್ಯಾಹ ಸಂತಿ, ಎಲ್ಲರೂ ಯೋಗ್ಯರೇ ಆಗಿದ್ದಾರೆ. ಪರಂತು ಆದರೆ ಪ್ರೇರಕಸ್ಯ ಮಾರ್ಗದರ್ಶಕಸ್ಯ ಚ ಅಭಾವಃ ಅಸ್ತಿ, ಪ್ರೇರಣೆ ಕೊಡುವವರ ಹಾಗೂ ಮಾರ್ಗದರ್ಶಕರ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ ಮೇಷ್ಟ್ರು. ಮುಂದಕ್ಕೆ ಈ ಹುಡುಗಿ ಕೇಳುತ್ತೆ, ಮಾನ್ಯರೇ, ಅಹಮಪಿ ವಿದ್ಯಾಲಯಸ್ಯ ಪರಿಸರೆ ಏತಾದೃಶಂ ಶ್ಲೋಕಂ ಪಠಿತವತಿ, ನಾನು ಸಹ ಶಾಲೆಯ ಪರಿಸರದಲ್ಲಿ ಈ ತರಹದ ಶ್ಲೋಕವನ್ನ ಓದಿದ್ದೇನೆ. ಮೇಷ್ಟ್ರು ಉತ್ತರ ಕೊಡ್ತಾರೆ, ರಮೇ ಏತಾನಿ ಸುಭಾಷಿತಾನಿ ಸಂತಿ, ಎಲೆ ರಮೇ, ಇವುಗಳು ಸುಭಾಷಿತಗಳು. ಅಸ್ಮಾಕಂ ಚಿಂತನ ವಿಕಾಸಾಯ ಏವ, ನಮ್ಮ ಚಿಂತನೆಯ ಅರಳುವಿಕೆಗಾಗಿಯೇ ಏತಾನಿ ಸುಭಾಷಿತಾನಿ ವಿದ್ಯಾಲಯಸ್ಯ ಪರಿಸರೆ ಸ್ಥಾಪಿತಾನಿ, ಈ ಸುಭಾಷಿತಗಳನ್ನ ಶಾಲೆಯ ಪರಿಸರದಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ತೋರಿಸಿ ಕೊಡಲಾಗಿದೆ ಅಂತೇಳಿ. ನಮ್ಮ ಚಿಂತನೆಯ ಅರಳುವಿಕೆ ವಿಕಾಸಕ್ಕೋಸ್ಕರವೇ ಈ ಸುಭಾಷಿತಗಳನ್ನ ಇಲ್ಲಿ ನಾವು ಹಚ್ಚಿದ್ದೀವಿ, ಅಂಟಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಮಗು ಕೇಳುತ್ತೆ, ಮಹೋದಯ, ಮಾನ್ಯರೇ, ಸುಭಾಷಿತಾನಿ ಇತ್ಯನೇನ ಕಹ ಅಭಿಪ್ರಾಯಃ, ಸುಭಾಷಿತಗಳು ಇವುಗಳಿಂದ ಅಭಿಪ್ರಾಯವೇನು, ಈ ಪದದ ಅಭಿಪ್ರಾಯವೇನು ಅಂತ ಈ ಮಗು ಕೇಳ್ತಾ ಇದೆ. ಅದಕ್ಕೆ ಮೇಷ್ಟ್ರು ಹೇಳ್ತಾರೆ, ವತ್ಸ ಮಗು, ಮಾನವಾನಾಂ ವಿವಿಧ ಮೂಲ್ಯಾನಾಂ ವಿಕಾಸಾಯ, ಮಾನವನ ವಿವಿಧ ಮೌಲ್ಯಗಳ ವಿಕಾಸಕ್ಕೋಸ್ಕರವಾಗಿ ಶ್ರೇಷ್ಠ ಜನೈ ಉಕ್ತಾನಿ ಸುವಚನಾನಿ ಏವ ಸುಭಾಷಿತಾನಿ, ಶ್ರೇಷ್ಠ ಜನರಿಂದ ನುಡಿಸಲ್ಪಟ್ಟ ಒಳ್ಳೆಯ ಮಾತುಗಳೇ ಸುಭಾಷಿತಗಳು. ಮುಂದಕ್ಕೆ ಈ ಮಗು ಕೇಳುತ್ತೆ, ಶ್ರೀಮನ್, ಸುಭಾಷಿತಾನಾಂ ಪಠನೇನ ಕಹ ಲಾಭಃ. ಮಹೋದಯರೇ, ಸುಭಾಷಿತಗಳನ್ನು ಓದುವುದರಿಂದ ಅಂದ್ರೆ ಅಧ್ಯಯನ ಮಾಡುವುದರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಮೇಷ್ಟ್ರು ಉತ್ತರವನ್ನು ಕೊಡ್ತಾರೆ. ಪ್ರಿಯ ಸುರೇಶ, ಪ್ರೀತಿಯ ಸುರೇಶನೇ, ಸುಭಾಷಿತಾನಾಂ ಪಠನೇನ, ಸುಭಾಷಿತಗಳ ಅಧ್ಯಯನದಿಂದ ಅಸ್ಮಾಕಂ ನೈತಿಕಃ ಸಾಮಾಜಿಕಃ ಚ ವಿಕಾಸಃ ಭವತಿ, ನಮ್ಮ ನೈತಿಕ ಅಂದ್ರೆ ನೀತಿಗೆ ಸಂಬಂಧಿಸಿದ ಹಾಗೂ ಸಾಮಾಜಿಕ ವಿಕಾಸವು ಉಂಟಾಗುತ್ತದೆ.
ಅಸ್ಮಾಭಿಃ ಕಿಂ ಕರ್ತವ್ಯಂ ಕಿಂಚ ನ ಕರ್ತವ್ಯಂ ಇತಿ ಸುಭಾಷಿತಾನಿ ಬೋಧಯಂತಿ. ನಮ್ಮಿಂದ ಯಾವ ಕೆಲಸವು ಮಾಡತಕ್ಕದ್ದು, ಯಾವ ಕೆಲಸವು ಬಿಡತಕ್ಕದ್ದು, ಅಂದ್ರೆ ಯಾವುದು ಕರ್ತವ್ಯ ಯಾವುದು ಅಕರ್ತವ್ಯ ಅನ್ನೋದನ್ನ ಬೋಧಿಸುತ್ತವೆ ಅಂತ ಹೇಳಿ ಮೇಷ್ಟ್ರು ಹೇಳ್ತಾರೆ. ಮುಂದಕ್ಕೆ ಅಹೋ ವಯಮಪಿ ಸುಭಾಷಿತಾನಿ ಪಠಿತುಂ ಇಚ್ಛಾಮಃ. ಆಹಾ, ನಾವು ಸಹ ಸುಭಾಷಿತಗಳನ್ನು ಅಧ್ಯಯನ ಮಾಡಲು ಬಯಸುತ್ತೇವೆ, ಇಚ್ಛಿಸುತ್ತೇವೆ. ಕೃಪಯಾ ಅಸ್ಮಾನ್ ಪಾಠಯಿತು, ದಯವಿಟ್ಟು ನಮಗೆ ಕಲಿಸಿರಿ ಅಂತ ಈ ಮಗು ಕೇಳುತ್ತೆ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ ಸಮೀಚೀನಂ, ಒಳ್ಳೆಯದು. ತರ್ಹಿ ವಯಂ ಸುಭಾಷಿತಾನಾಂ ರಸಂ ಪಿಬಾಮಃ, ಹಾಗಾದರೆ ನಾವು ಸುಭಾಷಿತಗಳ ರಸವನ್ನ ಹೀರೋಣ, ಕುಡಿಯೋಣ, ಸವಿಯೋಣ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ 9 ಸುಭಾಷಿತಗಳು ನಿಮ್ಮ ಪಾಠದಲ್ಲಿ ಇವೆ. ಒಂದೊಂದಾಗಿ ಅವುಗಳನ್ನ ನೋಡೋಣ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿರ್ಯುಕ್ತೋ ನರೋ ಭವತಿ ಪೂಜಿತಃ. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿರ್ಯುಕ್ತೋ ನರೋ ಭವತಿ ಪೂಜಿತಃ. ಪ್ರತಿಯೊಂದು ಸಂಸ್ಕೃತ ಶ್ಲೋಕವನ್ನ ಅಧ್ಯಯನ ಮಾಡುವ ಒಂದು ಕ್ರಮ ಇದೆ. ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಪದಚ್ಛೇದ ಅಥವಾ ಪದ ವಿಭಾಗವನ್ನ ಮಾಡ್ಬೇಕು. ಅಂದ್ರೆ ಈ ಶ್ಲೋಕಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸಂಧಿ ನಿಯಮದ ಪ್ರಕಾರ ಪದಗಳನ್ನ ಸೇರಿಸಿರ್ತಾರೆ. ಆ ಪದಗಳನ್ನ ಬಿಡಿಸುವಂಥದ್ದಕ್ಕೆ ಪದಚ್ಛೇದ ಅಥವಾ ಪದ ವಿಭಾಗ ಅಂತ ಕರೆಯುವಂಥದ್ದು, ಸ್ಪ್ಲಿಟ್ ಆಫ್ ದ ವರ್ಡ್ಸ್ ಅಂತ ಹೇಳಿ. ಹಾಗಾಗಿ ಈ ಶ್ಲೋಕಕ್ಕೆ ಪದ ವಿಭಾಗ ಹೇಗ್ ಬರುತ್ತೆ ಅಂದ್ರೆ ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ವಕಾರೈಃ ಪಂಚಭಿಃ ಯುಕ್ತಃ ಅಂತ ಇಲ್ಲಿ ಒಂದೇ ಪದ ಇದೆ. ಅದನ್ನ ಬಿಡಿಸಿದರೆ ಪಂಚಭಿಃ ಪ್ಲಸ್ ಯುಕ್ತಃ ಅಂತಾಗತ್ತೆ. ನರಃ ಭವತಿ ಪೂಜಿತಃ. ಇದಕ್ಕೆ ನಂತರ ಏನ್ ಮಾಡಬೇಕು ಅಂದ್ರೆ ಅನ್ವಯ, ಅಂದ್ರೆ ಗದ್ಯ ಕ್ರಮವನ್ನ ನಾವು ಯೋಜಿಸಬೇಕು. ಅಂದ್ರೆ ಶ್ಲೋಕದಲ್ಲಿ ಒಂದು ಪದ್ಯ ಕ್ರಮವನ್ನ ಸಾಮಾನ್ಯವಾಗಿ ಬಳಸಿರ್ತಾರೆ. ಅದು ವಾಕ್ಯದಲ್ಲಿ ಇರುವ ಕ್ರಮದ ಹಾಗೆ ಇರಲ್ಲ. ಆ ಕ್ರಮವನ್ನ ಬದಲಾಯಿಸಿ ಅದರಿಂದ ಒಂದು ವಾಕ್ಯವನ್ನ ನಿರ್ಮಾಣ ಮಾಡುವಂಥದ್ದು, ಅದನ್ನ ಪ್ರೋಸ್ ಆರ್ಡರ್, ಗದ್ಯ ಕ್ರಮ ಅಂತ ಕರೀತಾರೆ. ಅನ್ವಯ ಅಂತ ಕರೆಯುವಂಥದ್ದು. ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯಾ ವಿನಯೇನ ಚ ಇತಿ ಏತೈಃ ಪಂಚಭಿಃ ವಕಾರೈಃ ಯುಕ್ತಃ ನರಃ ಪೂಜಿತಃ ಭವತಿ. ಮುಂದಕ್ಕೆ ಏನ್ ಮಾಡ್ಬೇಕು? ಪ್ರತಿಪದಾರ್ಥ ಅಂತ ಹೇಳಿ. ಅಂದ್ರೆ ನಾವು ಬಿಡಿ ಬಿಡಿಯಾಗಿ ಪದಗಳನ್ನ ನೋಡಿದ್ವಲ್ಲ, ಅವುಗಳ ಅರ್ಥಗಳನ್ನ ನಮ್ಮದೇ ಆದ ಭಾಷೆಯಲ್ಲಿ ಮಾಡ್ಕೊಳ್ಳುವಂಥದ್ದು, ಅದು ಪ್ರತಿಪದಾರ್ಥ ಅಂತ ಹೇಳಿ. ವಸ್ತ್ರೇಣ ಅಂದ್ರೆ ಬಟ್ಟೆಗಳಿಂದ, ವಪುಷ ಅಂದ್ರೆ ಶರೀರದಿಂದ ಅಥವಾ ಮೈಕಟ್ಟಿನಿಂದ ಅಂತೂ ಹೇಳಬಹುದು. ವಾಚ ಅಂದ್ರೆ ಮಾತಿನಿಂದ, ವಿದ್ಯೆಯ ಅಂದ್ರೆ ವಿದ್ಯೆಯಿಂದ, ವಿನಯೇನ ಅಂದ್ರೆ ವಿನಯದಿಂದ ಅಥವಾ ನಮ್ರತೆಯಿಂದ, ಚ ಅಂದ್ರೆ ಮತ್ತು, ವಕಾರೈಹಿ ವಕಾರಗಳಿಂದ. ನೋಡಿ, ಈ ಪದಗಳೆಲ್ಲವೂ ಕೂಡ ವಕಾರದಿಂದ ಪ್ರಾರಂಭ ಆಗತ್ವೆ. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಎಲ್ಲ ವಕಾರದಿಂದ ಪ್ರಾರಂಭವಾಗುವಂತಹ ಪದಗಳು. ಪಂಚಭಿಹಿ ಈ 5ರಿಂದ ಯುಕ್ತಃ ಕೂಡಿರುವ ಅಥವಾ ಯುಕ್ತನಾದ, ನರಹ ಮನುಷ್ಯನು, ಭವತಿ ಆಗುತ್ತಾನೆ, ಪೂಜಿತಃ ಗೌರವಾರ್ಹನು, ಆದರಕ್ಕೆ ಅರ್ಹನು ಅಂತ ಹೇಳಿ. ಮುಂದಕ್ಕೆ ಏನ್ ಮಾಡ್ಬೇಕು? ಈ ಶ್ಲೋಕದ ಭಾವಾರ್ಥ ಅಂದ್ರೆ ಒಟ್ಟು ಸಾರಾಂಶ ಅರ್ಥವನ್ನ ಹೇಳುವಂಥದ್ದು ಇದೇ ಕ್ರಮ. ಯಹ ಜನಃ ಸಮುಚಿತಾನಿ ವಸ್ತ್ರಾಣಿ ಧರತಿ, ಯಾವೊಬ್ಬನು ಸಂದರ್ಭಕ್ಕೆ ಉಚಿತವಾದ ವಸ್ತ್ರಗಳನ್ನು ಧರಿಸುತ್ತಾನೆಯೋ, ಶರೀರೇಣ ಸ್ವಸ್ಥಃ ಅಸ್ತಿ, ಶರೀರದಲ್ಲಿ ಆರೋಗ್ಯವಂತನಾಗಿ ಅಂದ್ರೆ ಆಕರ್ಷಕನಾಗಿ ಇರುತ್ತಾನೆಯೋ, ಸದಾ ಸುಮಧುರಂ ಹಿತಕರಂ ಚ ವಚನಂ ವದತಿ, ಯಾವಾಗಲೂ ಮಧುರವಾಗಿಯೂ ಹಿತಕರವಾಗಿಯೂ ಮಾತನಾಡುತ್ತಾನೆಯೋ, ಸರ್ವದಾ ಅಧ್ಯಯನೇ ಸಂಲಗ್ನ ಭವತಿ, ಯಾವಾಗಲೂ ಅಧ್ಯಯನಶೀಲನಾಗಿರುತ್ತಾನೆಯೋ, ತಥಾಚ ವಿನಮ್ರತೆಯಾಚ ವ್ಯವಹರತಿ, ಹಾಗೂ ಜನರೊಂದಿಗೆ ನಮ್ರತೆಯಿಂದ ವ್ಯವಹರಿಸುತ್ತಾನೆಯೋ, ತಾದೃಶ ಪಂಚಭಿಃ ವಕಾರೈಃ ಈ 5 ವಕಾರಗಳಿಂದ ಅಂದ್ರೆ ವಸ್ತ್ರಂ ವಪುಃ ವಾಕ್ ವಿದ್ಯಾ ವಿನಯಃ ಇತಿ ಏತೈಃ ಯುಕ್ತಃ ಮನುಷ್ಯಃ ಲೋಕೆ ಸಮ್ಮಾನಂ ಪ್ರಾಪ್ನೋತಿ. ಈ 5 ವಕಾರಗಳಿಂದ ಯುಕ್ತನು ಅಂದ್ರೆ
ಕೂಡಿರುವವನು ಈ ಲೋಕದಲ್ಲಿ ಗೌರವ ಆದರಗಳನ್ನ ಪಡೆಯುತ್ತಾನೆ ಅನ್ನೋದು ಈ ಶ್ಲೋಕದ ಒಟ್ಟಾರೆ ಅರ್ಥ, ಭಾವಾರ್ಥ, ಸಾರಾಂಶ ಅರ್ಥ. ಎರಡನೇ ಸುಭಾಷಿತ. ಷಡ್ದೋಷ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಷಡ್ದೋಷ ಪುರುಷೇಣೇಹ ಹಾತವ್ಯಾ ಭೂತಿಮಿಚ್ಛತ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಇದರ ಪದಚ್ಛೇದ ಪದವಿಭಾಗ ಹೀಗಿದೆ. ಷಡ್ ದೋಷಾಃ ಪುರುಷೇಣ ಇಹ ಹಾತವ್ಯಾಃ ಭೂತಿಂ ಇಚ್ಛತ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಇದರ ಅನ್ವಯ ಅಂದ್ರೆ ಗದ್ಯ ಕ್ರಮ, ಪ್ರೋಸ್ ಆರ್ಡರ್ ಹೀಗಿದೆ. ಇಹ ಭೂತಿಂ ಇಚ್ಛತ ಪುರುಷೇಣ ನಿದ್ರಾ ತಂದ್ರಾ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಚ ಇತ್ಯೇತೆ ಷಡ್ದೋಷಾಃ ಹಾತವ್ಯಾಃ. ಪ್ರತಿಪದಾರ್ಥಗಳು ಹೀಗ್ ಬರುತ್ತೆ. ಷಟ್ ಅಂದ್ರೆ 6, ದೋಷಾಹ ಅಂದ್ರೆ ದೋಷಗಳು, ಪುರುಷೇಣ ಒಬ್ಬ ಮನುಷ್ಯನಿಂದ, ಇಹ ಇಲ್ಲಿ ಅಂದ್ರೆ ಈ ಲೋಕದಲ್ಲಿ, ಹಾತವ್ಯಾಹ ಬಿಡತಕ್ಕವುಗಳು, ತ್ಯಜಿಸತಕ್ಕವುಗಳು, ಭೂತಿಂ ಅಂದ್ರೆ ಸಮೃದ್ಧಿ ಅಭ್ಯುದಯ, ಇಚ್ಛತಾಹ ಇಚ್ಛಿಸುವವರು, ನಿದ್ರಾ ಅಂದ್ರೆ ಕೇವಲ ನಿದ್ರೆ ಅಲ್ಲ, ಅತಿಯಾದ ನಿದ್ರೆ, ತಂದ್ರ ಅಂದ್ರೆ ಆಯಾಸ, ಬಳಲಿಕೆ, ಸುಸ್ತು, ಭಯಂ ಅಂದ್ರೆ ಭಯ, ಕ್ರೋಧ ಅಂದ್ರೆ ಕೋಪ, ಆಲಸ್ಯಂ ಅಂದ್ರೆ ಸೋಮಾರಿತನ, ದೀರ್ಘಸೂತ್ರತ ಅಂತಂದ್ರೆ ವಿಳಂಬ ಮಾಡುವಿಕೆ, ಮುಂದೂಡುವಂಥದ್ದು. ಇವತ್ ಮಾಡುವಂಥದ್ದನ್ನ ನಾಳೆ ಮಾಡ್ತೀನಿ ಅಂತ ಹೇಳೋದು, ನಾಳೆ ಮಾಡ್ಬೇಕಾಗಿರೋದನ್ನ ನಾಳಿದ್ ಮಾಡ್ತೀನಿ, ಇದೇ ರೀತಿ ಮುಂದೂಡುತ್ತಾ ಹೋಗೋದು, ಪೋಸ್ಟ್ಪೋನ್ಮೆಂಟ್, ಡಿಲೇಯಿಂಗ್ ಅಂತ ಹೇಳ್ತೀವಲ್ಲ, ಅದು ವಿಳಂಬ ಮಾಡುವುದು. ಅದಕ್ಕೆ ದೀರ್ಘಸೂತ್ರತ ಅಂತ ಹೆಸರು. ಈಗ ಭಾವಾರ್ಥ ಹೀಗ್ ಬರುತ್ತೆ. ನಮ್ಮಲ್ಲಿ ಅಸ್ಮಾಸು ನಿದ್ರಾದಯ ಷಡ್ ದೋಷಾಃ ಭವಂತಿ. ನಮ್ಮಲ್ಲಿ ನಿದ್ರೆಯೇ ಮೊದಲಾದ 6 ದೋಷಗಳು ಇರುತ್ತವೆ. ಏತೆ ಅಸ್ಮಾಕಂ ಐಶ್ವರ್ಯಸ್ಯ ಉನ್ನತೇಃ ಚ ಅವರೋಧಕಾಃ ಭವಂತಿ. ಇವುಗಳು ನಮ್ಮ ಐಶ್ವರ್ಯ ಸಂಪಾದನೆಗೂ ಉನ್ನತಿಯ ಪಡೆಯುವಿಕೆಗೂ ವಿರೋಧಿಗಳಾಗಿರುತ್ತವೆ. ಅತಃ ಯದಿ ಮಾನವಃ ಸ್ವಜೀವನೆ ಧನಿಕಃ ವಿದ್ವಾನ್ ವಾ ಭವಿತುಮಿಚ್ಛತಿ. ಆದ್ದರಿಂದ ಒಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಹಣವಂತನಾಗಲು ಅಥವಾ ವಿದ್ವಾಂಸನಾಗಲು ಬಯಸಿದಲ್ಲಿ, ಇಚ್ಛೆ ಪಟ್ಟಲ್ಲಿ, ಐಶ್ವರ್ಯಂ ವೈಭವಂ ಚ ಪ್ರಾಪ್ತುಂ ವಾಂಛತಿ, ಐಶ್ವರ್ಯ ವೈಭವಗಳನ್ನು ಪಡೆಯಲು ಬಯಸಿದಲ್ಲಿ, ತರ್ಹಿ ಆಗ ಅವನು ಸಹ ಅತಿ ನಿದ್ರಾಂ ತಂದ್ರಾಂ ಭೀತಿಂ ಕ್ರೋಧಂ ಆಲಸ್ಯಂ ವಿಳಂಬೇನ ಕಾರ್ಯಕರಣಸ್ಯ ಪ್ರವೃತ್ತಿಂ ಚ ಏತಾನ್ ಷಡ್ ದೋಷಾನ್ ಪರಿತ್ಯಜೇತ್. ಅವನು ಅತಿಯಾದ ನಿದ್ರೆಯನ್ನು, ಸುಸ್ತಾಗುವುದನ್ನು, ಭಯಗೊಳ್ಳುವುದನ್ನು, ಸಿಟ್ಟನ್ನು, ಸೋಮಾರಿತನವನ್ನು, ಕೆಲಸಗಳನ್ನು ವಿಳಂಬವಾಗಿ ಮಾಡುವುದನ್ನು, ಈ 6 ದೋಷಗಳನ್ನು ಬಿಡತಕ್ಕದ್ದು ಅಂತ ಈ ಸುಭಾಷಿತದ ಭಾವಾರ್ಥ. ಹಾಗಾದರೆ ಇದಕ್ಕೆ ವಿರುದ್ಧವಾದ 6 ಗುಣಗಳನ್ನ ಅವನು ಸಂಪಾದಿಸಬೇಕು. ಯಾವುದು ಅಂತಂದ್ರೆ ಸರಿಯಾದ ಪ್ರಮಾಣದ ನಿದ್ರೆ. ಅತಿಯಾಗಿ ಹೆಚ್ಚು ನಿದ್ರೆನೂ ಅಲ್ಲ, ಕಮ್ಮಿ ನಿದ್ರೆನೂ ಅಲ್ಲ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ 6ನೇ ಅಧ್ಯಾಯದಲ್ಲಿ, ಧ್ಯಾನ ಯೋಗ ಅಧ್ಯಾಯದಲ್ಲಿ ಹೇಳ್ತಾನೆ. ಹಾಗಾಗಿ ನಮ್ಗೆ ಬೇಕಾಗಿರುವಂತದ್ದು ಸರಿಯಾದ ಪ್ರಮಾಣದ ನಿದ್ರೆ. ಮೊದಲನೇದು ಶ್ರಮ ಸಹಿಷ್ಣುತೆ, ಅಂದ್ರೆ ಬೇಗ ಸುಸ್ತಾಗುವಂತ ಪ್ರವೃತ್ತಿಯನ್ನ ಬಿಟ್ಟು ಶ್ರಮವನ್ನ ಸಹಿಸುವಂತ ಒಂದು ಶಕ್ತಿ, ಅಭಯದ ಸ್ವಭಾವ, ಕೋಪಗೊಳ್ಳದಿರುವಿಕೆ, ಚುರುಕಾಗಿರುವುದು ಅಂದ್ರೆ ಲವಲವಿಕೆಯಿಂದ ಇರುವಂಥದ್ದು, ಉತ್ಸಾಹದಿಂದ ಕೂಡಿರುವಂಥದ್ದು, ಕೆಲಸದಲ್ಲಿ ಸಮಯ ಪ್ರಜ್ಞೆ, ಶೀಘ್ರವಾಗಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವುದು. ಈ 6 ಗುಣಗಳನ್ನು ನಾವು ಬೆಳೆಸಬೇಕು ನಮ್ಮಲ್ಲಿ ಅನ್ನೋದು ಈ ಸುಭಾಷಿತದ ಅರ್ಥ. ಈ ಸುಭಾಷಿತದ ಚಿತ್ರವನ್ನ ಹೀಗೆ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಮುಂದಿಂದು ಅದ್ಭಿರ್ಗಾತ್ರಾಣಿ ಶುದ್ಧ್ಯಂತಿ ಮನಃ ಸತ್ಯೇನ ಶುದ್ಧ್ಯತಿ ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಅದ್ಭಿರ್ಗಾತ್ರಾಣಿ ಶುದ್ಧ್ಯಂತಿ ಮನಃ ಸತ್ಯೇನ ಶುದ್ಧ್ಯತಿ ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಪದಚ್ಛೇದ ಪದವಿಭಾಗ ಹೀಗಿದೆ. ಅದ್ಭಿ ಗಾತ್ರಾಣಿ ಶುದ್ಧ್ಯಂತಿ ಮನಃ ಸತ್ಯೇನ ಶುದ್ಧ್ಯತಿ ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿ ಜ್ಞಾನೇನ ಶುದ್ಧ್ಯತಿ. ಅನ್ವಯ ಅಥವಾ ಗದ್ಯಕ್ರಮ ಹೀಗ್ ಬರುತ್ತೆ. ಗಾತ್ರಾಣಿ ಅದ್ಭಿ ಶುದ್ಧ್ಯಂತಿ. ಈ ಒಂದು ಶ್ಲೋಕದಲ್ಲಿ
4 ವಾಕ್ಯಗಳು ಅಡಗಿವೆ ಅಂತ ನಾವು ನೋಡಬಹುದು. ಮೊದಲನೇ ವಾಕ್ಯ ಗಾತ್ರಾಣಿ ಅದ್ಭಿ ಶುದ್ಧಂತಿ, ಎರಡನೇದು ಮನಃ ಸತ್ಯೇನ ಶುದ್ಧತಿ, ಮೂರನೇದು ಭೂತಾತ್ಮ ವಿದ್ಯಾತಪೋಭ್ಯಾಂ ಶುದ್ಧತಿ, ನಾಲ್ಕನೇದು ಬುದ್ಧಿ ಜ್ಞಾನೇನ ಶುದ್ಧತಿ. ಈಗ ಪ್ರತಿಪದಾರ್ಥ ಅದ್ಭಿಹಿ ಜಲದಿಂದ, ನೀರಿನಿಂದ, ಗಾತ್ರಾಣಿ ಅಂದ್ರೆ ದೇಹದ ಅವಯವಗಳು, ಶುದ್ಧಂತಿ ಶುದ್ಧವಾಗುತ್ತವೆ, ಮನಃ ಅಂದ್ರೆ ಮನಸ್ಸು, ಸತ್ಯೇನ ಸತ್ಯದಿಂದ, ಶುದ್ಧತಿ ಶುದ್ಧವಾಗುತ್ತದೆ, ವಿದ್ಯಾತಪೋಭ್ಯಾಂ ವಿದ್ಯೆ ಹಾಗೂ ತಪಸ್ಸುಗಳಿಂದ, ಭೂತಾತ್ಮ ಜೀವಾತ್ಮನು ಅಂದ್ರೆ ಜೀವವು, ಬುದ್ಧಿಯು ಜ್ಞಾನೇನ ಜ್ಞಾನದಿಂದ, ಶುದ್ಧತಿ ಶುದ್ಧವಾಗುತ್ತದೆ. ಇದರ ಒಟ್ಟಾರೆ ಅರ್ಥ ಹೀಗಿದೆ, ಭಾವಾರ್ಥ: ಪ್ರತಿದಿನಂ ಸ್ನಾನೇನ ಮಾನವಸ್ಯ ಶರೀರಂ ಸ್ವಚ್ಛಂ ಭವತಿ. ಪ್ರತಿನಿತ್ಯದ ಸ್ನಾನದಿಂದ, ಜಳಕದಿಂದ ಮನುಷ್ಯನ ಶರೀರವು ಸ್ವಚ್ಛವಾಗುತ್ತದೆ. ಸತ್ಯೇನ ಮನಃ ಪವಿತ್ರಂ ಭವತಿ. ಸತ್ಯದಿಂದ ಮನಸ್ಸು ಪವಿತ್ರವಾಗುತ್ತದೆ. ಸತ್ಯ ಕಥನೇನ ಮನಸಿ ದ್ವಂದ್ವ ಭೀತಿ ಚ ನ ಭವತಿ. ಸತ್ಯವನ್ನು ನುಡಿಯುವುದರಿಂದ ಮನಸ್ಸಿನಲ್ಲಿ ದ್ವಂದ್ವಗಳು, ಭಯವು ಆಗುವುದಿಲ್ಲ. ನೋಡಿ, ಒಂದು ಸುಳ್ಳನ್ನು ಹೇಳಿದರೆ 100 ಸುಳ್ಳುಗಳಿಂದ ಅದನ್ನು ಸಮರ್ಥಿಸಿಕೊಳ್ಳಬೇಕಾಗತ್ತೆ. ಯಾವುದೋ ಒಂದು ಮುಂದೊಂದು ಸುಳ್ಳು ಹೇಳಿದಾಗ ಒಂತರಹದ ಭಯ, ಒಂತರಹದ ದ್ವಂದ್ವ ಮನಸ್ಸಿನಲ್ಲಿ, ಹೀಗ್ ಮಾಡೋದೋ ಹಾಗ್ ಮಾಡೋದೋ, ಹೀಗ್ ಹೇಳೋದೋ ಹಾಗೆ ಹೇಳೋದೋ ಅನ್ನೋಂಥ ದ್ವಂದ್ವ ಬಂದ್ಬಿಡತ್ತೆ. ಸತ್ಯವನ್ನ ನುಡಿಯುವುದರಿಂದ ಈ ದ್ವಂದ್ವವು, ಭಯ ಯಾವುದೂ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿತ್ಯಂ ವಿದ್ಯಾಭ್ಯಾಸೇನ ಪರಿಶ್ರಮೇಣ ಚ ಜೀವಸ್ಯ ಶುದ್ಧಿ ಭವತಿ. ಪ್ರತಿನಿತ್ಯದ ವಿದ್ಯಾಭ್ಯಾಸದಿಂದ ಹಾಗೂ ಪರಿಶ್ರಮದಿಂದ ಜೀವದ ಶುದ್ಧಿಯು ಆಗುತ್ತದೆ. ಜ್ಞಾನೇನ ಚ ಬುದ್ಧಿ ನಿರ್ಮಲಾ ಭವತಿ. ಜ್ಞಾನದಿಂದ ಬುದ್ಧಿಯು ನಿರ್ಮಲವಾಗುತ್ತದೆ. ಅತಃ ಮನುಷ್ಯ ನಿತ್ಯಂ ಸ್ನಾನಂ ಸತ್ಯಕಥನಂ ವಿದ್ಯಾಭ್ಯಾಸಂ ಪರಿಶ್ರಮಂ ಜ್ಞಾನಾರ್ಜನಂ ಚ ಕುರ್ಯಾತ್. ಆದ್ದರಿಂದ ಮನುಷ್ಯನು ಪ್ರತಿನಿತ್ಯವೂ ಸ್ನಾನವನ್ನು, ಸತ್ಯ ವಚನವನ್ನು, ವಿದ್ಯಾಭ್ಯಾಸವನ್ನು, ಪರಿಶ್ರಮವನ್ನು, ಜ್ಞಾನಾರ್ಜನೆಯನ್ನು ಮಾಡಬೇಕು, ಮಾಡತಕ್ಕದ್ದು ಅಂತ ಈ ಒಂದು ಸುಭಾಷಿತ ಹೇಳ್ತಾ ಇದೆ. 4ನೇದು ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತನ್ನಾಮ ಭಾರತೀ ಯತ್ರ ಸಂತತಿಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತನ್ನಾಮ ಭಾರತೀ ಯತ್ರ ಸಂತತಿಃ. ಪದಚ್ಛೇದ ಪದವಿಭಾಗ ಹೀಗಿದೆ: ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಃ ಚ ಏವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಅನ್ವಯ ಹೀಗಿದೆ: ಯತ್ ಸಮುದ್ರಸ್ಯ ಉತ್ತರಂ ಹಿಮಾದ್ರೇಃ ಚ ದಕ್ಷಿಣಂ ತದೇವ ಭಾರತಂ ನಾಮ ವರ್ಷಂ ಯತ್ರ ಭಾರತೀ ಸಂತತಿಃ ಅಸ್ತಿ. ಈಗ ಪ್ರತಿಪದಾರ್ಥ: ಉತ್ತರಂ ಅಂದ್ರೆ ಉತ್ತರವು, ನಾರ್ದರ್ನ್ ಡೈರೆಕ್ಷನ್. ಯತ್ ಅಂದ್ರೆ ಯಾವುದು, ಸಮುದ್ರಸ್ಯ ಸಮುದ್ರದ, ಹಿಮಾದ್ರೇಃ ಹಿಮಾಲಯದ, ಚ ಏವ ಹಾಗೂ ದಕ್ಷಿಣಂ ದಕ್ಷಿಣವು, ವರ್ಷಂ ಭೂಭಾಗವು, ತತ್ ಅದು, ಭಾರತಂ ಭಾರತವು, ನಾಮ ಹೆಸರು, ಭಾರತೀ ಭಾರತೀಯರು, ಯತ್ರ ಎಲ್ಲಿ, ಸಂತತಿ ಸಂತಾನವು, ಪ್ರಜೆಗಳು ಅಂತ ಹೇಳಿ. ಇದರ ಒಟ್ಟಾರೆ ಅರ್ಥ ಭಾವಾರ್ಥ ಹೀಗಿದೆ: ಅಸ್ಮಿನ್ ಸುಭಾಷಿತೆ ಸುಭಾಷಿತಕಾರಃ. ಈ ಸುಭಾಷಿತದಲ್ಲಿ ಸುಭಾಷಿತಕಾರರು ಯಾರದು, ಸುಭಾಷಿತ ರಚನಕಾರರು ಭಾರತಸ್ಯ ಭೌಗೋಳಿಕಂ ಸ್ವರೂಪಂ ವರ್ಣಯತಿ. ನಮ್ಮ ಭಾರತದ ಭೌಗೋಳಿಕ ಸ್ವರೂಪವನ್ನ ವರ್ಣಿಸುತ್ತಾರೆ. ಭೌಗೋಳಿಕ ಸ್ವರೂಪ ಅಂದ್ರೆ ಜಾಗ್ರಾಫಿಕಲ್ ಫೀಚರ್ಸ್ ಅಂತ ಹೇಳಿ. ಹಿಂದ ಮಹಾಸಾಗರಸ್ಯ ಉತ್ತರ ಭಾಗೆ, ಹಿಂದೂ ಮಹಾಸಾಗರದ ಉತ್ತರಕ್ಕೂ, ಹಿಮಾಲಯಸ್ಯ ಚ ದಕ್ಷಿಣ ಭಾಗೆ, ಹಿಮಾಲಯ ಪರ್ವತದ ದಕ್ಷಿಣಕ್ಕೂ, ಯಹ ಭೂಭಾಗ ಅಸ್ತಿ, ಇರುವ ಭೂಭಾಗ ಯಾವುದಿದೆಯೋ, ತಸ್ಯ ಭೂಭಾಗಸ್ಯ ನಾಮ ಭಾರತ ವರ್ಷಂ, ಆ ಭೂಭಾಗದ ಹೆಸರು ಭಾರತ ವರ್ಷ ಎಂದು. ಅತ್ರತ್ಯಾಹ ನಾಗರಿಕಾಃ ಭಾರತೀಯಾಃ ಇತಿ ಪ್ರಸಿದ್ಧಾಃ. ಇಲ್ಲಿ ವಾಸಿಸುವ ನಾಗರಿಕರು ಭಾರತೀಯರೆಂದು ಪ್ರಸಿದ್ಧರಾಗಿದ್ದಾರೆ. ಈಗ ನೋಡೋಣ, ಭೂಪಟವನ್ನು ನೋಡಿದರೆ ಉತ್ತರಮ್ಯ ಸಮುದ್ರಸ್ಯ ಅಂದ್ರೆ ಹಿಂದೂ ಮಹಾಸಾಗರದ ಉತ್ತರಕ್ಕೂ, ಮತ್ತು ಹಿಮಾದ್ರೇಶ್ಚೈವ ದಕ್ಷಿಣಂ ಹಿಮಾಲಯ ಪರ್ವತದ
ದಕ್ಷಿಣಕ್ಕೂ ಇರುವ ಭೂಭಾಗ ಅದು ನಮ್ಮ ಭಾರತ ಭೂಮಿ ಅನ್ನೋದು ನಾವು ನೋಡ್ಬೋದು. ಮುಂದಕ್ಕೆ 5ನೇ ಸುಭಾಷಿತ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹೇತು ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹೇತು ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಪದಚ್ಛೇದ ಹೀಗ್ ಬರುತ್ತೆ. ಪದವಿಭಾಗ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹ ಹೇತು ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. ಅನ್ವಯ ಗದ್ಯಕ್ರಮ ಹೀಗ್ ಬರುತ್ತೆ. ಘಟಃ ಕ್ರಮಶಃ ಜಲಬಿಂದು ನಿಪಾತೇನ ಪೂರ್ಯತೆ ಸಹ ಹೇತು ಸರ್ವ ವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ ಭವತಿ. ಪ್ರತಿಪದಾರ್ಥ ಹೀಗಿದೆ. ಜಲಬಿಂದು ನಿಪಾತೇನ ನೀರಿನ ಹನಿಗಳ ಬೀಳುವಿಕೆಯಿಂದ ಕ್ರಮಶಃ ಕ್ರಮಕ್ರಮವಾಗಿ ಪೂರ್ಯತೆ ತುಂಬುತ್ತದೆ ಘಟಃ ಒಂದು ಮಡಕೆ. ಸಹ ಹೇತು ಇದುವೇ ಕಾರಣವು ಸರ್ವ ವಿದ್ಯಾನಾಂ ಎಲ್ಲ ವಿದ್ಯೆಗಳ ಅರ್ಜನೆಗೂ ಧರ್ಮಸ್ಯ ಚ ಧರ್ಮಕ್ಕೂ ಸಹ ಧನಸ್ಯ ಚ ಧನಕ್ಕೂ ಸಹ. ಇದರ ಭಾವಾರ್ಥ ಹೀಗ್ ಬರುತ್ತೆ. ಯಥಾ ನಿರಂತರಂ ಜಲಸ್ಯ ಬಿಂದೂನಾಂ ಪತನೇನ ರಿಕ್ತಃ ಅಪಿ ಘಟಃ ಪೂರ್ಣಃ ಭವತಿ. ಹೇಗೆ ಒಂದು ಖಾಲಿ ಇರುವ ಮಡಕೆಯು ನಿರಂತರವಾಗಿ ಬೀಳುವ ನೀರಿನ ಹನಿಗಳಿಂದ ತುಂಬಿಕೊಳ್ಳುವುದೋ. ನೋಡಿ, ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳಿ ಒಂದು ಗಾದೆನ ನಾವು ಕೇಳಿದ್ದೇವಲ್ವೇ. ಅದೇ ರೀತಿ ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಎನ್ ಓಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದೇ ರೀತಿ ಹನಿ ಹನಿಯಾಗಿ ಈ ಒಂದು ಮಡಕೆಯನ್ನು ನಾವು ತುಂಬಿಸುವ ಹಾಗೆ ತಥಾ ಏವ ಹಾಗೆಯೇ ಇದೇ ರೀತಿಯಲ್ಲಿ ಜೀವನೆ ನಿರಂತರಂ ಅಭ್ಯಾಸೇನ ಸಾಮಾನ್ಯ ಅಪಿ ಮಾನವಃ ಸರ್ವ ಪ್ರಕಾರಕಂ ಜ್ಞಾನಂ ಧರ್ಮಂ ಧನಂಚ ಲಭತೆ. ಇದೇ ರೀತಿಯಲ್ಲಿ ಜೀವನದಲ್ಲಿ ನಿರಂತರವಾದ ಅಭ್ಯಾಸದಿಂದ ಅಂದ್ರೆ ಎಡೆಬಿಡದೆ ಅಭ್ಯಾಸವನ್ನು ಮಾಡುವುದು, ನೋ ಇಂಟರಪ್ಷನ್, ಯಾವ ಒಂದು ತಡೆನೂ ಇಲ್ಲ, ಆ ರೀತಿ ಅಭ್ಯಾಸ ಮಾಡುವುದರಿಂದ ಸಾಮಾನ್ಯ ಅಪಿ ಒಬ್ಬ ಸಾಮಾನ್ಯ ಮನುಷ್ಯನೂ ಸಹ ಎಲ್ಲ ಪ್ರಕಾರಗಳ ಜ್ಞಾನವನ್ನು ಧರ್ಮವನ್ನು ಹಣವನ್ನು ಗಳಿಸುತ್ತಾನೆ ಅಂತ ಹೇಳಿ. ಅಂದ್ರೆ ಜೀವನದಲ್ಲಿ ಒಂದು ಕ್ಷಣವನ್ನು ಕೂಡ ವ್ಯರ್ಥವಾಗಿ ಬಿಡಬಾರದು ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋಡಿ, ನಾವು ಇವತ್ತಿನ ಕಾಲದಲ್ಲಿ ಯಾವ್ದೋ ರೀಲ್ಸ್ ಅದು ಇದು ನೋಡ್ಕೊಂಡು ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದನ್ನ ಮಾಡದೆ ನಾವು ಎಡೆಬಿಡದೆ ಅಭ್ಯಾಸವನ್ನು ಮಾಡುವಂಥದ್ದು ಮಾಡಿದರೆ ಸಾಮಾನ್ಯರಾದಂಥ ನಾವು ಕೂಡ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬಹುದು ಅಂತ ಹೇಳಿ ಈ ಒಂದು ಸುಭಾಷಿತಕಾರರು ಹೇಳ್ತಾ ಇದ್ದಾರೆ. ಮುಂದಕ್ಕೆ. ಯಃ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿವಾಕರ ಕಿರಣೈ ನಲಿನೀದಲಮಿವ ವಿಸ್ತಾರಿತಾ ಬುದ್ಧಿಃ. ಯಃ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ತಸ್ಯ ದಿವಾಕರ ಕಿರಣೈ ನಲಿನೀದಲಮಿವ ವಿಸ್ತಾರಿತಾ ಬುದ್ಧಿಃ. ಇದರ ಪದಚ್ಛೇದ ಹೀಗಿದೆ. ಯಃ ಪಶ್ಯತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನ್ ಉಪಾಶ್ರಯತಿ ತಸ್ಯ ದಿವಾಕರ ಕಿರಣೈಃ ನಲಿನೀದಲಂ ಇವ ವಿಸ್ತಾರಿತ ಬುದ್ಧಿ. ಅನ್ವಯ ಹೀಗ್ ಬರುತ್ತೆ. ಯಹ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನ್ ಉಪಾಶ್ರಯತಿ ಚ ತಸ್ಯ ಬುದ್ಧಿ ದಿವಾಕರ ಕಿರಣೈಃ ನಲಿನೀದಲಂ ಇವ ವಿಸ್ತಾರಿತ ಭವತಿ. ಈಗ ಪ್ರತಿಪದಾರ್ಥ. ಯಹ ಅಂದ್ರೆ ಯಾವನು, ಯಾವಳು ಅಂತೂ ಆಗ್ಬೋದಿಲ್ಲಿ. ಅದು ಯಹ ಯಾವನು ಅಂತಲೇ ಇರುವಂತದ್ದು. ಆದ್ರೆ ಇದು ಎಲ್ಲರಿಗೂ ಅನ್ವಯಿಸುವಂತ ಸುಭಾಷಿತ ಇದು. ಗಂಡು ಹೆಣ್ಣು ಅನ್ನೋ ವ್ಯತ್ಯಾಸವಿಲ್ಲ ಈ ಸುಭಾಷಿತವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಪಠತಿ ಅಂದ್ರೆ ಓದುತ್ತಾನೆಯೋ ಅಧ್ಯಯನ ಮಾಡುತ್ತಾನೆಯೋ, ಲಿಖತಿ ಬರೆಯುತ್ತಾನೆಯೋ, ಪಶ್ಯತಿ ನೋಡುತ್ತಾನೆಯೋ ಗಮನಿಸುತ್ತಾನೆಯೋ. ನೋಡುತ್ತಾನೆಯೋ ಅಂತಂದ್ರೆ ಗಮನಿಸುತ್ತಾನೆಯೋ ಅಂತ ಹೇಳಿ ಅರ್ಥ, ಅಬ್ಸರ್ವ್ಸ್ ಅಂತ ಹೇಳಿ ಅರ್ಥ. ಪರಿಪೃಚ್ಛತಿ ನಮ್ರತೆಯಿಂದ ಪ್ರಶ್ನೆ ಮಾಡುತ್ತಾನೆಯೋ. ಪಂಡಿತಾನ್ ಅಂದ್ರೆ ಪಂಡಿತರನ್ನ ಅಂದ್ರೆ ವಿದ್ವಾಂಸರನ್ನ, ಉಪಾಶ್ರಯತಿ ಸಮೀಪಿಸುತ್ತಾನೆಯೋ, ತಸ್ಯ ಅವನ, ದಿವಾಕರ ಕಿರಣೈಹಿ ಅಂದ್ರೆ ಸೂರ್ಯನ ಕಿರಣಗಳಿಂದ, ನಳಿನೀದಲಂ ಕಮಲದ ದಳವು, ಇವ ಇದರ ಹಾಗೆ, ವಿಸ್ತಾರಿತ ವಿಕಾಸವಾಗುತ್ತದೆ ಬುದ್ಧಿ ಬುದ್ಧಿಯು ಅಂತ ಹೇಳಿ. ಇದರ ಭಾವಾರ್ಥ ಹೀಗ್ ಬರುತ್ತೆ. ಅಸ್ಮಾಭಿಃ ಆತ್ಮ ವಿಕಾಸಾಯ, ನಮ್ಮಯ ಆತ್ಮವಿಕಾಸಕ್ಕೋಸ್ಕರ. ಆತ್ಮವಿಕಾಸ ಅಂತಂದ್ರೆ ಸೆಲ್ಫ್ ಡೆವಲಪ್ಮೆಂಟ್, ನಮ್ಮ ಸ್ವಂತ ವಿಕಾಸ ಬೆಳವಣಿಗೆ. ಸರ್ವಥಾ ಶ್ರೇಷ್ಠ ಜನೈಹಿ ಸಹ ಸಂಗತಿ ವಾಸಶ್ಚ ಕರ್ತವ್ಯ, ಎಲ್ಲ ವಿಧಗಳಲ್ಲಿಯೂ ಶ್ರೇಷ್ಠ ಜನರ ಸಾಮೀಪ್ಯ ಹಾಗೂ ಅವರೊಂದಿಗೆ ವಾಸವು ಮಾಡತಕ್ಕದ್ದು. ಅಂದ್ರೆ ನಾವ್ ಯಾವಾಗ್ಲೂ ಉತ್ತಮ ಜನರೊಂದಿಗೆ ಸಂಪರ್ಕವನ್ನ ಬೆಳೆಸಬೇಕು,
ಮತ್ತು ಅವರೊಂದಿಗೆ ವಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯತಃ ಹಿ, ಏಕೆಂದರೆ ಯಹ ನಿರಂತರಂ ಪಠತಿ, ಯಾರು ನಿರಂತರವಾಗಿ ಓದುತ್ತಾನೆಯೋ, ಅರ್ಥಾತ್ ಸ್ವಾಧ್ಯಾಯಂ ಕರೋತಿ ಅಂದ್ರೆ ಅಧ್ಯಯನದಲ್ಲಿ ನಿರತನೋ ಅಂತ ಹೇಳಿ ಅರ್ಥ. ಲಿಖತಿ ಅಂದ್ರೆ ಬರೆಯುತ್ತಾನೆಯೋ, ಪಶ್ಯತಿ ಅಂದ್ರೆ ನೋಡುತ್ತಾನೆಯೋ ಅಂದ್ರೆ ನಾನು ಹೇಳಿದ ಹಾಗೆ ಗಮನಿಸುತ್ತಾನೆಯೋ, ವಿವಿಧಾನ್ ಪ್ರಶ್ನಾನ್ ಕರೋತಿ ಬಗೆ ಬಗೆಯ ಪ್ರಶ್ನೆಗಳನ್ನು ಕೇಳುತ್ತಾನೆ. ಏತಕ್ಕಾಗಿ ಕೇಳ್ತಾನೆ? ಸ್ವಸ್ಯ ಸಂಶಯಂ ದೂರೀಕರೋತಿ ಅಂದ್ರೆ ತನ್ನ ಸಂಶಯಗಳನ್ನ ಪರಿಹರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಶ್ನೆಯನ್ನು ಕೇಳುವಂಥವನು ಅಂತ ಹೇಳ್ತಿದ್ದಾರೆ ಇಲ್ಲಿ. ಜ್ಞಾನಿ ಜನಾನಾಂ ಆಶ್ರಯೇ ಸಮೀಪೆ ತಿಷ್ಠತಿ, ಜ್ಞಾನಿ ಜನರ ಆಶ್ರಯದಲ್ಲಿ ಸಮೀಪದಲ್ಲಿ ಇರುತ್ತಾನೆಯೋ, ತಸ್ಯ ಬುದ್ಧಿ, ಅವನ ಬುದ್ಧಿ ಏನಾಗುತ್ತೆ? ಅವನ ಬುದ್ಧಿಗೆ ವಿಕಸಿತಂ ಭವತಿ, ವಿಕಾಸವಾಗುತ್ತದೆ. ಹೇಗೆ ಅಂತಂದ್ರೆ ಯಥಾ ಸೂರ್ಯಸ್ಯ ಕಿರಣೈ ಕಮಲಂ ಪೂರ್ಣತಯಾ ವಿಕಸಿತಂ ಭವತಿ. ಅವನ ಬುದ್ಧಿ ಹೇಗಾಗತ್ತೆ? ಸೂರ್ಯನ ಕಿರಣಗಳಿಂದ ಕಮಲವು ಹೇಗೆ ಪೂರ್ಣವಾಗಿ ವಿಕಾಸವನ್ನು ಹೊಂದುತ್ತದೆಯೋ ಅದೇ ರೀತಿ ಇವನ ಬುದ್ಧಿಯು ಕೂಡ ಪೂರ್ಣವಾಗಿ ವಿಕಸಿತವಾಗುತ್ತದೆ. ಅಂದ್ರೆ ಅರಳುತ್ತೆ, ಬೆಳೆಯುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ವೃದ್ಧಿಗೊಳ್ಳುತ್ತೆ ಅಂತ ಹೇಳಿ ಅರ್ಥ. ಈ ಸುಭಾಷಿತದ ಚಿತ್ರ ನಿಮ್ ಪುಸ್ತಕದಲ್ಲಿ ಹೀಗಿದೆ. ಮುಂದಕ್ಕೆ 7ನೇ ಸುಭಾಷಿತ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ, ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ, ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಪದಚ್ಛೇದ ಹೀಗೆ ಬರುತ್ತೆ. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ, ತಸ್ಮಾತ್ ತತ್ ಏವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಅನ್ವಯ ಹೀಗ್ ಬರುತ್ತೆ. ಸರ್ವೇ ಜಂತವಃ ಪ್ರಿಯವಾಕ್ಯ ಪ್ರದಾನೇನ ತುಷ್ಯಂತಿ, ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ ಅಂತ ಹೇಳಿ ಕೇಳ್ತಾರೆ. ಪ್ರತಿಪದಾರ್ಥ ಹೀಗ್ ಬರುತ್ತೆ. ಪ್ರಿಯವಾಕ್ಯ ಪ್ರದಾನೇನ, ಹಿತ ನುಡಿಗಳಿಂದ, ಸರ್ವೇ ಎಲ್ಲರೂ, ತುಷ್ಯಂತಿ ಸಂತೋಷ ಪಡುತ್ತಾರೆ, ಜಂತವಃ ಜಂತುಗಳು, ತಸ್ಮಾತ್ ಆದ್ದರಿಂದ, ತತ್ ಅದು, ಏವ ಅವಧಾರಣೆ, ಏವ ಅಂತಂದ್ರೆ ಒತ್ತಿ ಹೇಳುವಂಥದ್ದು, ಅದು, ತದೇವ ಅಂತಂದ್ರೆ ಅದುವೇ ಅಂತ ಹೇಳಿ, ವಕ್ತವ್ಯಂ ಮಾತನಾಡತಕ್ಕದ್ದು, ವಚನೆ ಮಾತಿನಲ್ಲಿ, ಕಾ ಯಾವ, ದರಿದ್ರತಾ ದರಿದ್ರತೆ ಕೊರತೆ ಬಡತನ ಅಂತ ಪ್ರತಿಪದಾರ್ಥ. ಇದರ ಭಾವಾರ್ಥ ಹೀಗೆ ಬರುತ್ತೆ. ಮಧುರ ಭಾಷಣೇನ ಸರ್ವೇ ಅಪಿ ಪ್ರಾಣಿನಃ, ಮಧುರವಾದ ಅಂದ್ರೆ ಹಿತವಾದ ಮಾತಿನಿಂದ ಎಲ್ಲ ಪ್ರಾಣಿಗಳು, ಅಸ್ಮಾಕಂ ಸರ್ವಾಣಿ ಮಿತ್ರಾಣಿ ನಮ್ಮೆಲ್ಲರ ಸ್ನೇಹಿತರು, ಮಾತಾ ಪಿತಾ ಭ್ರಾತ ತಾಯಿ ತಂದೆ ಸಹೋದರರು, ಇತ್ಯಾದಯ ಪ್ರಸನ್ನ ಭವಂತಿ ಇತರರು ಪ್ರಸನ್ನರಾಗುತ್ತಾರೆ ಅಂದ್ರೆ ಸಂತೋಷ ಪಡ್ತಾರೆ. ಮಧುರ ಭಾಷಣೇನ ಕಾಪಿ ಹಾನಿ ನಾಸ್ತಿ, ಮಧುರವಾದ ಮಾತಿನಿಂದ ಯಾವ ಹಾನಿಯೂ, ಯಾವ ನಷ್ಟವೂ, ಯಾವ ತೊಂದರೆಯೂ ಆಗುವುದಿಲ್ಲ. ಅತಃ ಸರ್ವದಾ ಮಧುರ ಭಾಷಣಂ ಏವ ಕರಣೀಯಂ, ಆದ್ರಿಂದ ಯಾವಾಗಲೂ ಮಧುರವಾದ ಮಾತುಗಳನ್ನೇ, ಏವ ಅಂದ್ರೆ ಅವಧಾರಣೆ ಒತ್ತಿ ಹೇಳುವಂಥದ್ದು, ಎಂಫಸಿಸ್ ಅಂತ ಏನ್ ಹೇಳಿದ್ನೋ ಅದು, ಮಧುರವಾದ ಮಾತುಗಳನ್ನೇ ಆಡತಕ್ಕದ್ದು. ಮಧುರ ಭಾಷಣೆ ಕದಾಪಿ ಸಂಕೋಚ ನ ಕರಣೀಯ, ಮಧುರ ಭಾಷಣದಲ್ಲಿ ಯಾವ ಕಾಲದಲ್ಲಿಯೂ ಹಿಂಜರಿಕೆ ಇರಕೂಡದು ಅಂತ ಹೇಳ್ತಿದ್ದಾರೆ ಈ ಸುಭಾಷಿತಕಾರರು. ಮುಂದಕ್ಕೆ, ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ, ನಾಸ್ತ್ಯುದ್ಯಮ ಸಮೋ ಬಂಧು ಕೃತ್ವಾ ಯಂ ನಾವಸೀದತಿ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ, ನಾಸ್ತ್ಯುದ್ಯಮ ಸಮೋ ಬಂಧು ಕೃತ್ವಾ ಯಂ ನಾವಸೀದತಿ. ಪದಚ್ಛೇದ ಪದವಿಭಾಗ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥಃ ಮಹಾನ್ ರಿಪುಃ, ನ ಅಸ್ತಿ ಉದ್ಯಮ ಸಮಃ ಬಂಧುಃ ಕೃತ್ವಾ ಯಂ ನ ಅವಸೀದತಿ. ಅನ್ವಯ ಗದ್ಯಕ್ರಮ ಹೀಗೆ ಬರುತ್ತೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥಃ ಮಹಾನ್ ರಿಪುಃ ಅಸ್ತಿ, ಉದ್ಯಮ ಸಮಃ ಬಂಧು ನಾಸ್ತಿ, ಜನಂ ಯಂ ಉದ್ಯಮಂ ಕೃತ್ವಾ ನ ಅವಸೀದತಿ. ಪ್ರತಿಪದಾರ್ಥ ಹೀಗೆ ಬರುತ್ತೆ. ಆಲಸ್ಯಂ ಅಂದ್ರೆ ಸೋಮಾರಿತನವು, ಹಿ ನಿಶ್ಚಯವಾಗಿ, ಮನುಷ್ಯಾಣಾಂ ಮನುಷ್ಯರ, ಶರೀರಸ್ಥ ಶರೀರದಲ್ಲಿ ಇರುವ, ಮಹಾನ್ ದೊಡ್ಡ, ರಿಪುಃ ಶತ್ರು ವೈರಿ, ನ ಅಲ್ಲ, ಅಸ್ತಿ ಇದೆ, ಉದ್ಯಮ ಸಮಃ ಪರಿಶ್ರಮಕ್ಕೆ ಸಮನಾದ, ಬಂಧುವು ಬಂಧುವು, ಕೃತ್ವ ಮಾಡಿ, ಯಂ ಯಾವುದನ್ನು, ನ ಇಲ್ಲ, ಅವಸೀದತಿ ದುಃಖಿಸುತ್ತಾನೆ, ಕ್ಷೀಣಿಸುತ್ತಾನೆ, ನಾಶವಾಗುತ್ತಾನೆ ಅಂತ ಹೇಳಿ. ಇದರ ಭಾವಾರ್ಥ ಹೀಗೆ ಬರುತ್ತೆ. ಆಲಸ್ಯಂ ಏವ ಮನುಷ್ಯಸ್ಯ ಶರೀರೇ ವಿದ್ಯಮಾನಃ
ಮಹಾನ್ ಶತ್ರು ಅಸ್ತಿ. ಮನುಷ್ಯನ ಶರೀರದಲ್ಲಿ ಇರುವ ದೊಡ್ಡ ಶತ್ರು ಸೋಮಾರಿತನವೇ ಆಗಿದೆ. ತತ್ ಏವ ಅಸ್ಮಾಕಂ ಕಾರ್ಯಸ ಸಂಪಾದನೆ ಅವರೋಧಕಂ ಭವತಿ. ಇದುವೇ ನಮ್ಮ ಕೆಲಸ ಕಾರ್ಯಗಳ ಸಾಧನೆಗೆ ಅಡಚಣೆಯಾಗಿ ಇರುತ್ತದೆ. ಅಂದ್ರೆ ಸೋಮಾರಿತನವೇ ನಮ್ಮ ಕೆಲಸಗಳಿಗೆಲ್ಲ ಅಡಚಣೆಯಾಗಿರುವಂತದ್ದು, ಅಬ್ಸ್ಟ್ರಕ್ಷನ್, ತಡೆ ಆಗಿರುವಂತದ್ದು, ಚಳಿ ಅಡ್ಡಿ ಆಗಿರುವುದು. ಪರಿಶ್ರಮ ಏವ ಅಸ್ಮಾಕಂ ವಾಸ್ತವಿಕಂ ಮಿತ್ರಂ ಅಸ್ತಿ. ಪರಿಶ್ರಮ ಒಂದೇ ನಮ್ಮ ನಿಜವಾದ ಸ್ನೇಹಿತನಾಗಿದೆ. ಯಹ ಪರಿಶ್ರಮಂ ಕರೋತಿ ಸಹ ಕದಾಪಿ ದುಃಖಂ ನ ಪ್ರಾಪ್ನೋತಿ. ಯಾರು ಪರಿಶ್ರಮ ಮಾಡುತ್ತಾರೆಯೋ ಅವರು ಯಾವ ಕಾಲದಲ್ಲಿಯೂ ದುಃಖಕ್ಕೆ ಭಾಗಿಯಾಗುವುದಿಲ್ಲ, ದುಃಖಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಸುಭಾಷಿತಕಾರರು. ಕಡೆಯ ಸುಭಾಷಿತ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪದಚ್ಛೇದ ಪದವಿಭಾಗ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಅನ್ವಯ ಹೀಗ್ ಬರುತ್ತೆ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಅಸ್ತಿ ಪರೋಪಕಾರ ಪುಣ್ಯಾಯ ಪರಪೀಡನಂ ಪಾಪಾಯ ಚ ಭವತಿ. ಪ್ರತಿಪದಾರ್ಥ ಹೀಗ್ ಬರುತ್ತೆ. ಅಷ್ಟಾದಶ ಪುರಾಣೇಶು 18 ಪುರಾಣಗಳಲ್ಲಿ ವ್ಯಾಸಸ್ಯ ವೇದವ್ಯಾಸ ಮಹರ್ಷಿಗಳ ವಚನದ್ವಯಂ 2 ಸಂದೇಶಗಳು. ಪರೋಪಕಾರ ಇತರರಿಗೆ ಉಪಕಾರವು, ಪುಣ್ಯಾಯ ಪುಣ್ಯಕ್ಕೋಸ್ಕರ, ಪಾಪಾಯ ಪಾಪಕ್ಕೋಸ್ಕರ, ಪರಪೀಡನಂ ಇತರರಿಗೆ ತೊಂದರೆಗಳು, ಇತರರಿಗೆ ತೊಂದರೆ ಕೊಡುವಂಥದ್ದು ಅಂತ ಹೇಳಿ ಅರ್ಥ. ಇದರ ಭಾವಾರ್ಥ ಹೀಗ್ ಬರುತ್ತೆ. ಮಹರ್ಷೇಃ ವೇದವ್ಯಾಸಸ್ಯ ಅಷ್ಟಾದಶ ಪುರಾಣಾನಾಂ ಸಾರಃ ವಚನದ್ವಯೇ ಅಸ್ತಿ. ಮಹರ್ಷಿ ವೇದವ್ಯಾಸರ 18 ಪುರಾಣಗಳ ಸಾರಾಂಶವು ಈ 2 ವಾಕ್ಯಗಳಲ್ಲಿ ಇದೆ, ಅಂದ್ರೆ ಅಡಗಿದೆ. ವೇದವ್ಯಾಸರು ನಮ್ಗೇನೇನ್ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ 18 ಪುರಾಣಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಮಹಾಭಾರತ ಬೃಹತ್ ಗ್ರಂಥವನ್ನ ನಮಗೆ ಕೊಟ್ಟಿದ್ದಾರೆ, ಮತ್ತೆ ಬ್ರಹ್ಮಸೂತ್ರಗಳು ಅವುಗಳನ್ನ ಕೊಟ್ಟಿದ್ದಾರೆ, ಮತ್ತೆ ವೇದಗಳನ್ನ ವಿಭಾಗ ಮಾಡಿ ಕೊಟ್ಟಿದ್ದಾರೆ, ಮತ್ತು ಅನೇಕವಾಗಿ ಶ್ಲೋಕ ಸಾಹಿತ್ಯವನ್ನ ಕೊಟ್ಟಿದ್ದಾರೆ. ಇವುಗಳೆಲ್ಲವನ್ನೂ ಓದಕ್ಕೆ ಸಮಯ ಇಲ್ಲ ನನ್ನ ಹತ್ರ ಅಂತಂದ್ರೆ ಈ 2 ಸಂದೇಶಗಳನ್ನು ನಾನು ತಿಳ್ಕೊಂಡ್ಬಿಟ್ರೆ ಸಾಕು ಅಂತ ಈ ಸುಭಾಷಿತಕಾರರು ಹೇಳ್ತಾ ಇದ್ದಾರೆ. ಆದರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ನೀವು ಮಹಾಭಾರತವನ್ನು ಮತ್ತು ಶ್ರೀಮದ್ ಭಾಗವತವನ್ನು ನಿಮ್ಮ 30ನೇ ವಯಸ್ಸಿನ ಒಳಗಾಗಿ ಯಾವ್ದಾದ್ರೂ ಒಂದು ಸಂಕ್ಷಿಪ್ತ ಆವೃತ್ತಿಯನ್ನ ಪೂರ್ತಿ ಅಧ್ಯಯನ ಮಾಡಿರ್ಬೇಕು. ನಿಮ್ಮ ಭಾಷೆಗಳಲ್ಲಿ, ಕನ್ನಡದಲ್ಲಿ AR ಕೃಷ್ಣಶಾಸ್ತ್ರಿಗಳು ಬರೆದಿರುವಂತಹ ವಚನ ಭಾರತ ಅಂತ ಪುಸ್ತಕ ಇದೆ, ಅಥವಾ ಭಾರತೀಯ ವಿದ್ಯಾಭವನದಿಂದ ಬಂದಂತಹ LS ಶೇಷಗಿರಿ ರಾಯರು ರಚಿಸಿರುವ 4 ಸಂಪುಟಗಳಲ್ಲಿ ಮಹಾಭಾರತ ಗ್ರಂಥ ಸಿಗತ್ತೆ. ಅಥವಾ ಶ್ರೀ ರಾಮಕೃಷ್ಣ ಆಶ್ರಮದಲ್ಲೂ ಕೂಡ ಕನ್ನಡ ಮಹಾಭಾರತದ ಆವೃತ್ತಿ ಸಿಗತ್ತೆ. ಇದೊಂದನ್ನ ಯಾವ್ದಾದ್ರೂ ಒಂದನ್ನ ನೀವು 30ನೇ ವಯಸ್ಸಿನಲ್ಲಿ ಅಧ್ಯಯನ ಮಾಡಿರ್ಬೇಕು. ಮತ್ತೆ ಶ್ರೀಮದ್ ಭಾಗವತದ ಒಂದು ಸಾರಾಂಶವನ್ನ ಎಲ್ಲಾದ್ರೂ ಅದರ ಸಂಕ್ಷಿಪ್ತ ಆವೃತ್ತಿ ಸಿಕ್ಕಿದ್ರೆ ಅದನ್ನು ಕೂಡ ನಿಮ್ಮ 30ನೇ ವಯಸ್ಸಿನ ಒಳಗಾಗಿ ಅಧ್ಯಯನ ಮಾಡಿರ್ಬೇಕು ಅಂತ ನಾನು ನಿಮ್ಗೆ ಸಲಹೆ ಕೊಡ್ತೇನೆ. ಏನ್ ಸಂದೇಶಗಳು? ಪರೇಶಾಂ ಉಪಕಾರೇಣ ಪುಣ್ಯಂ ಭವತಿ. ಇತರರಿಗೆ ಉಪಕಾರ ಮಾಡುವುದರಿಂದ ಪುಣ್ಯದ ಸಂಪಾದನೆ ಆಗುತ್ತದೆ. ಪರೇಶಾಂ ಪೀಡನೇನ ಪಾಪಂ ಭವತಿ ಇತಿ. ಇತರರಿಗೆ ತೊಂದರೆ ಕೊಡುವುದರಿಂದ ಪಾಪದ ಸಂಪಾದನೆ ಆಗುತ್ತದೆ. ಇದಿಷ್ಟೇ ಸಾರಾಂಶ. ಅತಃ ಅಸ್ಮಾಭಿ ಸರ್ವದಾ ಪರೋಪಕಾರ ಕರಣೀಯ. ಆದ್ರಿಂದ ನಮ್ಮಿಂದ ಯಾವಾಗಲೂ ಇತರರಿಗೆ ಪರೋಪಕಾರವೇ ಮಾಡತಕ್ಕದ್ದು. ಅನ್ಯೇಷಾಂ ಪೀಡನಂ ಕದಾಪಿ ನ ಕರಣೀಯಂ. ಇತರರಿಗೆ ತೊಂದರೆಯನ್ನು ಯಾವ ಕಾಲದಲ್ಲಿಯೂ ಕೊಡಬಾರದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಈಗ ವಯಂ ಶಬ್ದಾರ್ಥಾನ್ ಜಾನೀಮಃ. ಕಠಿಣ ಪದಗಳ ಅರ್ಥ. ಉತ್ಥಾಯ ಅಂದ್ರೆ ಎದ್ದು, ಪ್ರೇರಕ ಪ್ರೇರಣೆಯನ್ನು ಕೊಡುವವನು, ನೈತಿಕ ನೀತಿಯುಕ್ತವಾದ ಸದಾಚಾರಯುಕ್ತವಾದ, ವಪುಷಾ ಶರೀರದಿಂದ, ಸಮ್ಮಾನಂ ಗೌರವ ಆದರ, ಹಾತವ್ಯಾಹ ತ್ಯಜಿಸತಕ್ಕವುಗಳು, ಭೂತಿಂ ವೈಭವವನ್ನು ಐಶ್ವರ್ಯವನ್ನು, ತಂದ್ರ ಆಯಾಸ ಬಳಲಿಕೆ, ದೀರ್ಘಸೂತ್ರತ ವಿಳಂಬದಿಂದ ಕೆಲಸ ಮಾಡುವಿಕೆ, ಅವರೋಧಕಾಹ ಅಂದ್ರೆ ಅಡೆತಡೆಗಳು ಅಡ್ಡಿಗಳು, ವಾಂಛತಿ ಇಚ್ಛಿಸುತ್ತಾನೆ ಅಥವಾ ಇಚ್ಛಿಸುತ್ತಾಳೆ, ಅದ್ಭೀಹಿ ನೀರಿನಿಂದ, ಭೂತಾತ್ಮ ಜೀವಾತ್ಮ, ದ್ವಂದ್ವ ಸಂದಿಗ್ಧತೆ ಉಭಯ ಸಂಕಟ, ವರ್ಷಂ ಅಂದ್ರೆ ಭೂಮಿಯ ಭಾಗ, ಸಂತತಿ ಸಂತಾನ, ನಿಪಾತೇನ ಬೀಳುವಿಕೆಯಿಂದ, ಹೇತು ಅಂದ್ರೆ ಕಾರಣ, ಪರಿಪೃಚ್ಛತಿ
ನಮ್ರತೆಯಿಂದ ಪ್ರಶ್ನಿಸುತ್ತಾನೆ ಅಥವಾ ಪ್ರಶ್ನಿಸುತ್ತಾಳೆ. ಉಪಾಶ್ರಯತಿ ಸಮೀಪಿಸುತ್ತಾನೆ ಅಥವಾ ಸಮೀಪಿಸುತ್ತಾಳೆ. ಸಂಗತಿ ಸಂಸರ್ಗ. ತುಷ್ಯಂತಿ ಅಂದ್ರೆ ಸಂತೋಷ ಪಡುತ್ತಾರೆ ಅಂದ್ರೆ ಬಹುವಚನ. ರಿಪುಹು ಅಂದ್ರೆ ವೈರಿ, ಶತ್ರು. ಪುಣ್ಯಂ ಅಂದ್ರೆ ಪುಣ್ಯ, ಒಳ್ಳೆ ಕರ್ಮಗಳ ಫಲ. ಪರಪೀಡನಂ ಅಂದ್ರೆ ಇತರರಿಗೆ ತೊಂದರೆ ಕೊಡುವುದು ಅಂತ ಹೇಳಿ. ನಿಮ್ಮ ಪುಸ್ತಕದಲ್ಲಿ ಒಂದು ಯೋಗ್ಯತಾ ವಿಸ್ತಾರ ಅಂತ ಕೊಟ್ಟಿದ್ದಾರೆ. ಕೋಶ ಅಂದ್ರೆ ಪರ್ಯಾಯ ಪದಗಳ ಕೋಶ. ಇಲ್ಲೊಂದು ರಸಪ್ರಶ್ನೆ. ಇಡೀ ವಿಶ್ವದಲ್ಲಿಯೇ ಮೊಟ್ಟ ಮೊದಲನೆಯ ಪರ್ಯಾಯ ಪದಕೋಶ, ಇಂಗ್ಲಿಷ್ ಅದನ್ನ ಥೆಸಾರಸ್ ಅಂತ ಕರೀತಾರೆ. ಯಾವ ಭಾಷೆಯಲ್ಲಾದ್ರೂ ಆಗ್ಲಿ ಮೊಟ್ಟ ಮೊದಲನೆಯ ಕೋಶ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಅಮರಕೋಶ. ಅಂದ್ರೆ ಅಮರಸಿಂಹರೇ ಅಮರಕೋಶದ ಬರಹಗಾರರು. ಅವರು ಪರ್ಯಾಯ ಪದಗಳನ್ನ ಕೊಟ್ಟಿದ್ದಾರೆ ನಿಜ. ಮೊದಲಿಗೆ ಪರ್ಯಾಯ ಪದಗಳನ್ನ ಸಂಗ್ರಹಿಸುವಂಥದ್ದೇ ಒಂದು ದೊಡ್ಡ ಕೆಲಸ. ಅದರ ನಂತರ ಅವ್ರೇನ್ ಮಾಡಿದ್ದಾರೆ, ಆ ಪರ್ಯಾಯ ಪದಗಳನ್ನ ಶ್ಲೋಕಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಪರ್ಯಾಯ ಪದಗಳನ್ನೂ ಹುಡುಕಿದ್ದಾರೆ. ನಂತರ ಅವುಗಳನ್ನೆಲ್ಲ ಶ್ಲೋಕದ ರೂಪದಲ್ಲಿ ಜೋಡಿಸಿ ನಮ್ಗೆ ಕೊಟ್ಟಿದ್ದಾರೆ. ಅಂತಹ ಒಂದು ದೊಡ್ಡ ಕೆಲಸವನ್ನ ಅಮರಸಿಂಹರು ಮಾಡಿದ್ದಾರೆ ಈ ಅಮರಕೋಶದಲ್ಲಿ. ಈ ಅಮರಕೋಶದ ಕೆಲವು ಶ್ಲೋಕಗಳನ್ನ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನೋಡೋಣ. ವಪುಹು ಅಂದ್ರೆ ದೇಹ, ಶರೀರ. ಗಾತ್ರಂ ವಪುಸ್ಸಂಹನನಂ ಶರೀರಂ ವಶ್ಮ ವಿಗ್ರಹ. ನರಾಹ ಅಂದ್ರೆ ಮನುಷ್ಯರು, ಮನುಷ್ಯ, ಮಾನುಷ, ಮರ್ತ್ಯ, ಮನುಜ, ಮಾನವ, ನರಾಹ. ಭೂತಿಹಿ ಅಂದ್ರೆ ಸಂಪತ್ತು, ಐಶ್ವರ್ಯ. ವಿಭೂತಿರ್ಭೂತಿರೈಶ್ವರ್ಯಂ. ಮನಃ ಅಂದ್ರೆ ಮನಸ್ಸು. ಚಿತ್ತಂ ತು ಚೇತೋ ಹೃದಯಂ. ಸ್ವಾಂತಂ ಹೃನ್ಮಾನಸಂ ಮನಃ. ಬುದ್ಧಿ ಅಂದ್ರೆ ಬುದ್ಧಿ. ಬುದ್ಧಿರ್ಮನೀಷಾಧಿಷಣ. ಧೀಃ ಪ್ರಜ್ಞಾಶೇಮುಷಿ ಮತಿ. ಪ್ರೇಕ್ಷೋಪಲಬ್ಧಿಶ್ಚಿತ್ ಸಂವಿತ್ ಪ್ರತಿಪತ್ ಜ್ಞಪ್ತಿ ಚೇತನಾಃ. ಧನಂ ಅಂದ್ರೆ ಹಣ. ದ್ರವ್ಯಂ ವಿತ್ತಂ ಸ್ವಾಪತೇಯಂ ರಿಕ್ಥಂ ರಿಕ್ಥಂ. ಧನಂ ವಸು ಹಿರಣ್ಯಂ ದ್ರವಿಣಂ ದ್ಯುಮ್ನಮರ್ಥರೈ ವಿಭವಾ ಅಪಿ. ಪಂಡಿತಃ ಅಂದ್ರೆ ಪಂಡಿತ. ವಿದ್ವಾನ್ ವಿಪಶ್ಚಿದ್ದೇಶಜ್ಞ ಸುಸಂಧಿ ಕೋವಿದೋ ಬುಧಃ. ಧೀರೋ ಮನೀಷಿಜ್ಞ ಪ್ರಾಜ್ಞ ಸಂಖ್ಯಾವಾನ್ ಪಂಡಿತ ಕವಿ. ದಿವಾಕರ ಅಂದ್ರೆ ಸೂರ್ಯ. ಸೂರ್ಯರ್ಯಮಾದಿತ್ಯ ದ್ವಾದಶಾತ್ಮ ದಿವಾಕರಾಃ. ಭಾಸ್ಕರ ಹಸ್ಕರ ಭ್ರಗ್ನ ಪ್ರಭಾಕರ ವಿಭಾಕರಾಃ. ಜಂತು ಅಂದ್ರೆ ಪ್ರಾಣಿ, ಜೀವಿ. ಪ್ರಾಣೀತು ಚೇತನೋ ಜನ್ಮಿ ಜಂತು ಜನ್ಯು ಶರೀರಿಣಃ. ಜಾತಿರ್ಜಾತಂ ಚ ಸಾಮಾನ್ಯಂ ವ್ಯಕ್ತಿಸ್ತು ಪೃಥಗಾತ್ಮತಾ. ರಿಪುಹು ಅಂದ್ರೆ ವೈರಿ, ಶತ್ರು. ರಿಪೌ ವೈರಿ ಸಪತ್ನಾರಿ ದ್ವಿಷದ್ವೇಷಣ ದುರ್ಹೃದಃ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೂಟ್ಯೂಬ್ ಅಮರ ಭಾರತ ಶುಭಂ ಭೂಯಾತ್. ಮಂಗಳಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.